ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ಹಾವೇರಿಯ ರಣಕಣ ರಂಗೇರ್ತಾ ಇದೆ. ಏಲಕ್ಕಿ ನಗರಿಯಿಂದ ಈ ಬಾರಿ ಬಿಜೆಪಿಯ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಬೇರೆ ಕ್ಷೇತ್ರಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಕಾರಣ ಇಲ್ಲಿ ಇಬ್ಬರು ಮಾಜಿ ಸಿಎಂ ಜೊತೆಗೆ ಮಾಜಿ ಡಿಸಿಎಂ ಪುತ್ರನ ಹೆಸರು ಕೂಡ ಪೈಪೋಟಿಯಲ್ಲಿರುವಂತಹದ್ದು. ಅವರ ಜೊತೆಗೆ 16 ಜನರ ನಡುವೆ ಟಿಕೆಟ್ಗಾಗಿ ದೊಡ್ಡ ಮಟ್ಟದ ಲಾಬಿ ನಡೀತಾ ಇದೆ. ಹಾಗಾದ್ರೆ ಹಾವೇರಿಯಲ್ಲಿ ಟಿಕೆಟ್ ಹಂಗಾಮ ಹೇಗಿದೆ? ಬಿಜೆಪಿ ಪಾಳ್ಯದಲ್ಲಿ ಬನ್ನಿ ನೋಡ್ಕೊಂಡು ಬರೋಣ. ಒಂದು ಕ್ಷೇತ್ರ 16 ಆಕಾಂಕ್ಷಿಗಳ ಫೈಟ್. ಹಾವೇರಿ ಟಿಕೆಟ್ಗಾಗಿ ಕಾಂತೇಶ್ ಕಸರತ್ತು. ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಎಂದ ಕೌರವ. 2024ರ ಲೋಕಸಭಾ ಕ್ಷೇತ್ರದ ಹಾವೇರಿ ಗದಗ ಕ್ಷೇತ್ರದ ಟಿಕೆಟ್ಗಾಗಿ ಭಾರಿ ಪೈಪೋಟಿ ನಡೆದಿದೆ. ಹಾಲಿ ಸಂಸದ ಶಿವಕುಮಾರ್ ಉದಾಸಿ ಸ್ಪರ್ಧೆಗೆ ನಿರಾಸಕ್ತಿಯನ್ನು ತೋರಿಸಿದ್ದಾರೆ. ಹೀಗಾಗಿ ಹಾವೇರಿ ಕ್ಷೇತ್ರದ ಟಿಕೆಟ್ಗಾಗಿ 16ಕ್ಕೂ ಅಧಿಕ ಆಕಾಂಕ್ಷಿಗಳು ಕ್ಯೂ ನಿಂತಿದ್ದಾರೆ. ಕಳೆದ 1 ವರ್ಷದಿಂದ ಈಶ್ವರಪ್ಪ ಪುತ್ರ ಕಾಂತೇಶ್ ಹಾವೇರಿ ಗದಗ ಕ್ಷೇತ್ರದಲ್ಲಿ ಓಡಾಡಿ ಪಕ್ಷ ಸಂಘಟನೆ ಮಾಡ್ತಿದ್ದಾರೆ. ಆದ್ರೀಗ ಬಸವರಾಜ ಬೊಮ್ಮಾಯಿಗೆ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಆದರೆ ಈಶ್ವರಪ್ಪ ಪುತ್ರ ಕಾಂತೇಶ್ ಬೆನ್ನಿಗೆ ಮಾಜಿ ಸಿಎಂ BS ಯಡಿಯೂರಪ್ಪ ನಿಂತಿದ್ದು ದೆಹಲಿ ವರಿಷ್ಠರ ಜೊತೆಗೆ ಮಾತುಕತೆ ನಡೆಸುವುದಾಗಿ ತಿಳಿಸಿದ್ದಾರೆ. ಈಶ್ವರಪ್ಪನ ಮಗನ ಬಗ್ಗೆ ನಾವು ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಲೂ ಕಾಲ ಮಿಂಚಿಲ್ಲ. ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಅವ್ರು ಬಂದರೆ ನಾನೇ ಅವ್ರ ಜೊತೆ ಕರ್ಕೊಂಡು ಅಮಿತ್ ಶಾ ಜೊತೆ ಮಾತಾಡಿಸ್ತೀನಿ. ನಮ್ಮ ಮಗನಿಗೆ ಸೀಟ್ ಕೊಡ್ಸೋಕೆ ಏನು ಬೇಕೋ ನನ್ನಿಂದ ಆಗೋಲ್ಲ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡೋಕ್ಕೆ ಸಿದ್ಧ ಇದ್ದೇನೆ. ಈಶ್ವರಪ್ಪ ಪುತ್ರ ಕಾಂತೇಶ್ ಪ್ರಬಲ ಪೈಪೋಟಿ ನಡೆಸಿದ್ದು ಒಂದು ಕಡೆಯಾದ್ರೆ, ಇತ್ತ ಮಾಜಿ ಸಚಿವ BC ಪಾಟೀಲ್ ಕೂಡ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು, ನಾವು ತ್ಯಾಗ ಮಾಡಿ ಬಿಜೆಪಿ ಪಕ್ಷಕ್ಕೆ ಬಂದಿದ್ರಿಂದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ನಮ್ಮ ಹಿತವನ್ನು ಅವರು ಕಾಯಬೇಕು ಅಂತ ಹೇಳಿ ರಾಜ್ಯ ಬಿಜೆಪಿಯ ನಾಯಕರ ವಿರುದ್ಧವೇ BC ಪಾಟೀಲ್ ಕಿಡಿಕಾರಿದ್ದಾರೆ. ನಾವು ಇದ್ದೇವೆ ಆಕಾಂಕ್ಷಿಗಳು. ನಾನಾಗಿದ್ದೇನೆ, ನಾನು ಸೋತಿದ್ದೇನೆ, ಮನೆಯಲ್ಲಿದ್ದೇನೆ. ನಾವು ಯಾಕೆ ಸೋತ್ವಿ ಅಂತೇಳಿ ನಮ್ಮ ಪಕ್ಷದ ವರಿಷ್ಠರಿಗೆ, ನಮ್ಮ ಪಕ್ಷದ ನಾಯಕರುಗಳಿಗೆ ಗೊತ್ತಿದೆ. ಭಾರತೀಯ ಜನತಾ ಪಕ್ಷ 2023ರಲ್ಲಿ ಯಾವ ಕಾರಣಕ್ಕೆ ಸೋತಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಇವತ್ತು ಅವ್ರು ಗೆದ್ದಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಂಥವ್ರು. ಅವಕಾಶ ಮಾಡಿ ಕೊಡಲಿ ನಮಗೆ. ಈಗ ನಾನು ಮನೇಲಿದ್ದೀನಲ್ಲ, ಈಗ ಸೋತು ಮನೇಲಿದ್ದೀನಿ, ಇನ್ನೂ 4 ವರ್ಷ ಇರಬೇಕು. ಹಾಗಾಗಿ ನನಗೆ ಕೊಡಲೇಬೇಕು ಅಂತ ನನ್ನ ಒತ್ತಾಯ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದು ನಮ್ಮ 4 ವರ್ಷಗಳ ಕಾಲ ಸರ್ಕಾರವನ್ನು ಸುಭದ್ರವಾಗಿ ಇಡೋದಕ್ಕೆ ಎಲ್ಲ ರೀತಿಯ ಅವಕಾಶ ಮಾಡಿ, ಒಂದು ವೇಳೆ ಅವತ್ತು ನಾವು ಸೋತೋಗಿದ್ರೆ, ಅನರ್ಹತೆ ಕಾಯಮಾಗಿದ್ರೆ ನಮ್ಮ ಗತಿ ಏನು? ಮುಂದೆ ಇನ್ನೂ 28ನೇ ಎಲೆಕ್ಷನ್ವರೆಗೂ ನಾವು ಎಲೆಕ್ಷನ್ ನಿಲ್ಲೋಂಗಿರಲಿಲ್ಲ. ಅಂಥದ್ದು ಇವತ್ತು ನಾವು ಸೋತಿದ್ದೇವೆ. ನಮಗೆ ಅವಕಾಶ ಕೊಡಬೇಕು ಅನ್ನೋದು ನನ್ನ ಬೇಡಿಕೆ. ಒಟ್ನಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯಲ್ಲಿ ಈಶ್ವರಪ್ಪ ಪುತ್ರ ಕಾಂತೇಶ್, ಮಾಜಿ ಸಚಿವ BC ಪಾಟೀಲ್ ಸೇರಿದಂತೆ ಹಲವರ ನಡುವೆ ಭಾರಿ ಪೈಪೋಟಿ ನಡೀತಾ ಇದೆ. ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಕಾದ್ ನೋಡ್ಬೇಕಿದೆ. ಪಕ್ಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.